ಹಳೆ ಬಟ್ಟೆನೂ ಹೊಸ ಬಟ್ಟೆ ಮಾಡ್ಕೋಬಹುದು, ಗುಳ್ಳೆ ಆಗಲ್ಲ, ನಮಗ್ ಬಾಡಿ ಇರಿಟೇಷನ್ ಆಗಲ್ಲ, ಕೆಲವ್ರಿಗೆ ಅಲರ್ಜಿಸೇ ಆಗ್ಬಿಡುತ್ತೆ. ಸೊ ರ್ಯಾಷಸ್ ಕೂಡ ಅವಾಯ್ಡ್ ಆಗುತ್ತೆ ಈ ಒಂದು ಮಿಷಿನ್ ಇಂದ. ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂದ್ರೆ ಗೊತ್ತೇ ಆಗಲ್ಲ ಈ ಬಟ್ಟೆಲ್ ಗುಳ್ಳೆ ಐತಾ ಅಂತ. ಹಾಯ್ ಎವ್ರಿವನ್, ಇವತ್ತು ಒಂದೊಳ್ಳೆ ವಿಚಾರ ಸ್ಪ್ರೆಡ್ ಮಾಡೋಣ ಅಂತ ಹೇಳ್ಬಿಟ್ಟು, ಏನು ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ತರಿಸಿದೀನಿ ನಾನು. ಆಕ್ಚುಲಿ ಈ ಪ್ರಾಡಕ್ಟ್ ಇಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ನಾನು ತೋರಿಸ್ಬೇಕಿತ್ತು. ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ, ಬಟ್ ಅದನ್ನ ನೋಡಿದ್ಮೇಲೆ ನಮ್ಮಮ್ಮ ಇಲ್ಲ ತರಿಸೋದನ್ನ ನಾನು ಟ್ರೈ ಮಾಡ್ಬೇಕು ಅಂತ ಹೇಳಿದ್ರು. ಸೊ ತರಿಸಿದೀನಿ. ಈ ಪ್ರಾಡಕ್ಟ್ ಬಹುಶಃ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬಹುದು, ಸ್ಪೆಷಲಿ ಸ್ಕೂಲ್ ಮಕ್ಳಿಗಂತೂ ಖಂಡಿತ ಹೆಲ್ಪ್ ಆಗುತ್ತೆ. ಇವಾಗ ಸಮರ್ ವೆಕೇಶನ್ ಮತ್ತೆ ಸ್ಕೂಲ್ ಶುರು ಆದ್ಮೇಲೆ ನಿಮಗೆ ಖಂಡಿತ ಇದು ಪ್ರಾಡಕ್ಟ್ ಹೆಲ್ಪ್ ಆಗುತ್ತೆ. ಸೊ ಅದೇನ್ ಪ್ರಾಡಕ್ಟ್, ಇದರಿಂದ ಏನೆಲ್ಲ ಬೆನಿಫಿಟ್ ಐತೆ ಎಲ್ಲಾನು ನಿಮಗೆ ನಾನು ಹೇಳ್ತೀನಿ. ಬನ್ನಿ ನಮ್ಮಮ್ಮನ್ ಕೂರ್ಸ್ಕೊಂಡು ಈಗ ಆ ಪ್ರಾಡಕ್ಟ್ ನ ಯೂಸ್ ಮಾಡಿ ಬೆನಿಫಿಟ್ಸ್ ನ ಹೇಳ್ತೀನಿ. ಬನ್ನಿ ಗಾಯ್ಸ್. ಏನೋ ಐಟಮ್ ನ ಅಮೆಝಾನ್ ಅಲ್ಲಿ ನೋಡ್ಬಿಟ್ಟಿತ್ತು, ಅದಕ್ಕೇನೆ ತರ್ಸು ನಾನು ಟ್ರೈ ಮಾಡ್ತೀನಿ ಅಂತಂದು ಅದೇನೋ ಟ್ರೈ ಮಾಡಕ್ಕೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಕ್ ನಾವ್ ಇವಾಗ ಕೂತ್ಕೊಂಡಿದೀವಿ. ಏನಮ್ಮ ಅದು ಮಿಷಿನು? ಇದಕ್ಕೆ ಬಟ್ಟೆಗಳಿಗೆ ಗುಳ್ಳೆ ಬರ್ತದೆ ಗೊತ್ತಾ, ಪಿಂಪಲ್. ಬಾಡಿಲಿ ಹೀಟ್ ಆದ್ರೆ ಪಿಂಪಲ್ ಬರುತ್ತಲ್ಲ ಮನುಷ್ಯನಿಗೆ, ಹಂಗೆ ಇದಕ್ಕೂ ಹೀಟ್ ಆದ್ರೆ ಗುಳ್ಳೆ ಬರುತ್ತೆ. ಅದಕ್ಕೆ ಇದನ್ನ ಗುಳ್ಳೆ ತೆಗೆಯೋದಿಕ್ಕೆ ನೋಡಿ ಎಕ್ಸ್ಟ್ರಾ ಒಗಿತಾ ಸವದಾಗ ಗುಳ್ಳೆಗಳು ಬರ್ತಾ ಇರುತ್ತೆ. ಕೆಲವೊಂದು ಕ್ವಾಲಿಟಿಗಳೇ ಚೆನ್ನಾಗಿರಲ್ಲ ಬಟ್ಟೆ, ಅವಾಗ ನಾವು ಬಿಸಾಕಕ್ಕೂ ಕಾಸ್ಟ್ಲಿ ತಗೊಂಡ್ಬಿಟ್ಟಿರ್ತೀವಿ, ಬಿಸಾಕಕ್ಕೂ ಬೇಜಾರು. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ತರದೊಂದು ಮಿಷನ್ ತರಿಸ್ಕೊಳ್ಳಿ, ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ಅಂತ. ನಿಜವಾಗ್ಲೂ ಗುಳ್ಳೆನ ಎಷ್ಟು ಚೆನ್ನಾಗಿ ತೆಗೀತಿದ್ರೆ ಹಳೆ ಬಟ್ಟೆನೂ ಹೊಸ ಬಟ್ಟೆ ಆಗಿ ಹೋಗ್ತಾ ಇದೆ. ಬಿಸಾಕಕ್ಕೆ ಇವಾಗ ಮೂಡೇ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ, ಕ್ಲೀನಾಗಿ ಮಾಡ್ತು. ಸೊ ಬೇಸಿಕಲಿ ಇದನ್ನ ಲಿಂಟ್ ಮಿಷಿನ್ ಅಂತ ಕರೀತಾರೆ. ನಾವು ಅವಾಗಿಂದ ಮಾಡಿ ನೋಡಿ ಆಗ್ಲೇ ಎಷ್ಟು ಧೂಳು ಕಲೆಕ್ಟ್ ಆಗೋಗಿದೆ. ಇವಾಗ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಎಷ್ಟೊಂದು ನನ್ನ ಪ್ಯಾಂಟ್ ಇದೆಲ್ಲ ಫುಲ್ಲು. ಇವಾಗ ನಾವು ಮಾಡಿ ತೋರಿಸೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇದು ಮಿಷಿನ್ ಈ ಥರ ಇರುತ್ತೆ, ಪುಟಾಣಿಗೆ ಇಷ್ಟು ಚಿಕ್ಕದು, ವೆಯ್ಟ್ ಗೀಟ್ ಎಲ್ಲ ಏನಿಲ್ಲ ಆಯಿತಾ. ಇದು ಒಳಗಡೆ ಬ್ಲೇಡ್ ಇದೆ ಆಯಿತಾ. ಇದೆಲ್ಲ ರಿಮೂವ್ ಮಾಡ್ಬೋದು, ನಾನು ತೋರಿಸ್ತೀನಿ. ಇದು ಹೆಂಗೆ ಅಂತ ಅಂದರೆ ನೋಡಿ, ಈ ಥರ ಪಿನ್ನಿಗೆ ಕನೆಕ್ಟ್ ಮಾಡಬೇಕು ನೀವು. ಅದು ಚಾರ್ಜರ್ ಅಡಾಪ್ಟರ್ಗೆ ಇದನ್ನ ಕೇಬಲ್ನ ಫಿಕ್ಸ್ ಮಾಡಬೇಕು. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಐತೆ, ಆನ್ ಮಾಡಿಕೊಂಡು ತೆಗಿಬೇಕು ಆಯಿತಾ. ಯಾರೈತೆ ಅಂತ ತೋರಿಸ್ತಾರೆ ಈಗ ನಮ್ಮಮ್ಮ. ತಗೊಳಮ್ಮ. ನಮ್ಮ ಅಪ್ಪನ ಲುಂಗಿ ಇಟ್ಕೊಂಡವ್ರೆ, ಲುಂಗಿಯಲ್ಲಿ ಇರಮ್ಮ. ಇದು ನೋಡಿ ಹೆಂಗಿದೆ, ಇದು ಫುಲ್ಲು ಗುಳ್ಳೆ ಇಲ್ಲೆಲ್ಲ ತೆಗೀತೆ. ಇದೆಲ್ಲ ಗುಳ್ಳೆ ಪ್ಲಸ್ ಎಕ್ಸ್ಟ್ರಾ ದಾರಗಳು, ಇಲ್ಲೆಲ್ಲ ಗುಳ್ಳೆ ಇದೆ ನೋಡಿ. ಸೊ ಇವಾಗ ಇದು ಹೆಂಗ್ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಮೇಡಮ್. ನೋಡಿದ್ರಾ ಚೆನ್ನಾಗಿ ಹೋಯ್ತು ನೋಡಿ, ಹೋಗ್ತಾ ಇದೆ ಎಲ್ಲ. ಎಷ್ಟು ನೀಟಾಗಿ ಕ್ಲೀನ್ ಆಗೋಯ್ತು ಅಂದ್ರೆ, ಒಂದು ಕ್ಯೂಟ್ ಆಗೂ ಇದೆ, ನೀಟಾಗೂ ಮಾಡುತ್ತೆ. ಬಟ್ ತುಂಬಾ ಪ್ರೆಸ್ ಮಾಡ್ಬಿಡ್ರಿ, ಹರಿದೋಗ್ಬಿಡುತ್ತೆ ಬಟ್ಟೆ. ಸೊ ಮೇಲೆ ನೋಡ್ಕೊಂಡು ಮಾಡ್ಬೋದು ಅಲ್ಲ. ಸ್ಟಾಪ್ ಮಾಡು ನೋಡಿ. ಸೊ ಮುಟ್ಟಿದ್ರೇನು ಏನು ಗುಳ್ಳೆ ಇಲ್ಲ. ಆಕ್ಚುಲಿ ಇಲ್ಲಿ ಇದ್ದಿದ್ದೆಲ್ಲ ಕಿತ್ತೋಯ್ತು ನೋಡಿ, ಇಲ್ಲಿ ಇದ್ದಿದ್ದೆಲ್ಲ ಕಿತ್ತೋಯ್ತು, ನೈಸ್ ಆಗೋಯ್ತು ಎಲ್ಲ. ತೋರ್ಸೋದನ್ನ ಇಲ್ಲಿ ನೋಡಿ, ಡಸ್ಟ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗ್ತಾ ಇದೆ ನೋಡಿ. ಅದಕ್ಕೊಂದು ಡಸ್ಟ್ಬಿನ್ ಬೇರೆ ಕೊಟ್ಟಿದ್ದಾರೆ, ಡಸ್ಟ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಇವಾಗ ಒಂದು ಪ್ಯಾಂಟಿಂಗ್ ಮಾಡೋಣ, ನಿಮ್ಗೆ ಇನ್ನೂ ನೀಟಾಗಿ ಕಾಣಿಸುತ್ತೆ ಲುಂಗಿಗಿಂತ. ತಗೊಳ್ಳಮ್ಮ, ಈ ಪ್ಯಾಂಟ್ ಮಾಡಿ. ಈ ಪ್ಯಾಂಟ್ಗಳ ಹಾಕೊಳ್ಳೋ ಜಾಗದಲ್ಲಿ ಸೌದೋಗ್ಬಿಡುತ್ತೆ, ಹಿಂಗೆ ರಬ್ಬಾದಾಗ ಅಲ್ಲಿ ಗುಳ್ಳೆ ಬರೋದು, ಸವಿಯೋದು ಎಲ್ಲ ಆಗುತ್ತೆ. ನಾನು ಆ ತರ ಜಾಗನೇ ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿ. ಈ ಪ್ಯಾಂಟ್ ಅಲ್ಲಿ ಈ ತೊಡೆ ಭಾಗ ಜಾಸ್ತಿ ಸವಿಯೋದು, ವಿಪರೀತ. ಲೆಗಿನ್ಸ್ ಆಗ್ಲಿ ಪ್ಯಾಂಟ್ಗಳಾಗ್ಲಿ ಇಲ್ಲಿ ಸವಿಯುತ್ತೆ, ಆಮೇಲೆ ಈ ಅಂಡಾಂಶದ ಜಾಸ್ತಿ ಸವಿಯುತ್ತೆ. ನಿಮ್ಗೆ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿ ಹಿಂದೆ ಹಾಕೋ, ನಾವು ಇದನ್ನ ಆಕ್ಚುಲಿ ಸ್ವಲ್ಪ ತೆಗೆದುಬಿಟ್ಟಿದೀವಿ. ಹಿಂದೆ ಹಾಕಿ ನೋಡಿ, ಇಲ್ಲಿದೆ ನೋಡಿ, ಈ ಕಡೆ ಎಲ್ಲ ಇದೆ ನೋಡಿ. ಇಲ್ಲೆಲ್ಲ ಇದೆ ನೋಡಿ, ಬೇಗ ಸವಿಯುತ್ತೆ, ರಫ್ ಆಗ್ಬಿಡುತ್ತೆ ನೋಡಿ. ರಫ್ ನಮಗೆ ಇಚ್ಚಿಂಗ್ ಆಗುತ್ತೆ ಇಲ್ಲಿ ನೋಡಿ. ಈ ತರ ಹಿಂಗಿದೆ ನೋಡಿ, ಎಲ್ಲ ಗುಳ್ಳೆ ಇಲ್ಲಿ ಈ ಜಾಗದಲ್ಲಿ ಗುಳ್ಳೆ. ಆಕ್ಚುಲಿ ನಾವು ಅವರೇ ತೆಗೆದ್ವಿ. ಇದೇನು ಪ್ರಮೋಷನ್ ಅಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ. ನಾವು ಕಾಸು ಕೊಟ್ಟಿದೀವಿ, ನಾವು ಕಾಸು ಕೊಟ್ಟರೆ ತರಿಸ್ಕೊಟ್ಟಿದೀವಿ, ತಗೊಂಡಿದೀವಿ. ನೀವು ತಗೊಳ್ಳಿ ಅಂತ, ಯಾಕಂದ್ರೆ ಇದು ತುಂಬಾ ಕಾಸ್ಟ್ಲಿನೂ ಅಲ್ಲ, ಚೆನ್ನಾಗಿದೆ. 300 ರೂಪಾಯಿ. 300 ಇಲ್ಲ, ಇದು 250 260 ಏನೋ ಅಷ್ಟೇ. ಇದು ಒಳಗಡೆ ಆಗುತ್ತೆ. ಬಟ್ ತುಂಬಾ ಕ್ಯೂಟ್ ಆಗಿದೆ, ಲೈಟ್ ವೆಯ್ಟ್ ಇದೆ, ಕೈ ನೋವು ಬರೋದಿಲ್ಲ ನೋಡಿ. ಮೋಟರ್ಗಳಂತೂ ಅಷ್ಟು ಪುಟ್ಟದಾಗಿದೆ, ಒಳಗಡೆ ಡಸ್ಟ್ಬಿನ್ ಇದೆ. ಕಲರ್ಸ್ ಗಳಿದೆಯಾ? ಇಲ್ಲ, ಇದೊಂದೇ ಕಲರ್ಸ್. ಪರವಾಗಿಲ್ಲ, ಕಲರ್ಸ್ ಏನಂತೆ ಮ್ಯಾಟ್ರ್ ಇಲ್ಲ, ಕ್ಲೀನ್ ಆಗತ್ತಲ್ಲ. ನೋಡಿ ಇದು ನಿಮಿಷ, ಇದ್ರಲ್ಲಿ ಕರೆಕ್ಟ್ ಆಗಿ ಗುಳ್ಳೆ ಕಾಣಿಸ್ತಿಲ್ಲ. ಆಯ್ತು, ಬೇರೆ ಕೆಲಸ ಮಾಡೋದು. ಸ್ವೆಟರ್ ತಂದಿದ್ವಲ್ಲ ಅದನ್ನ ಹಾಕೋ, ಇಲ್ಲಾಂದ್ರೆ ನೋಡಿ ಹಿಂದೆ ಮುಂದೆ ಎಲ್ಲಾದ್ರು. ನಾವ್ ಇವಾಗ ತೆಗೆದ್ಬಿಟ್ವಿ ಇದನ್ನ ಆಕ್ಚುಲಿ. ಅದು ನಿಮ್ಗೆ ನೀಟಾಗಿ ಕಾಣಿಸೋ ತರ ಇದ್ರೆ ನಿಮಗ್ ಗೊತ್ತಾಗುತ್ತೆ ಆಕ್ಚುಲಿ ಏನು ಅಂತ.
ತೆಗೆದ್ಬಿಟ್ಟೆ ನೀನು. ನಾನು ಅವಾಗ್ಲೇ ಅದಕ್ಕೆ ಹೇಳಿದ್ದು ಫುಲ್ ತೆಗಿಬೇಡ ಅಂತ ನಿನಗೆ. ತಗೊಂಬರ್ತೀನಿ ಬೇರೆ ತಗೊಂಬಂದ್ಬಿಟ್ಟು ತೆಗೆದ ಮೇಲೆ ಅದು ಪಾಪ ನೀಟ್. ನಾವು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ, ಅದು ಫುಲ್ ಕ್ಲೀನ್ ಆಗೋಯ್ತು. ಬೇರೆ ಪ್ಯಾಂಟ್ ತತ್ತೀನಿ ರೀ. ಇವಾಗ ಅದೇ ತರದ್ದು ರೆಡ್ ತರದೇ ಗ್ರೀನ್ ಒಂದು ಪ್ಯಾಂಟ್ ಇದೆ, ಅದನ್ನ ತಂದಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ ನಿಮ್ಗೆ ಗುಳ್ಳೆ? ಈ ಕಡೆನೂ ಗುಳ್ಳೆ ಇದೆ. ಒಂದ್ ಕಡೆ ತೆಗೆದ್ಬಿಟ್ಟು ಒಂದ್ ಕಡೆ ಡಿಫ್ರೆನ್ಸ್ ತೋರಿಸ್ತೀನಿ ತಾಳೆ, ಇವಾಗ ನಿಮಗೆ ಗೊತ್ತಾಗುತ್ತೆ. ತೆಗಿಯಮ್ಮ ಇವಾಗ. ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂದ್ರೆ ಗೊತ್ತೇ ಆಗಲ್ಲ ಈ ಬಟ್ಟೆಲ್ ಗುಳ್ಳೆ ಐತಾ ಅಂತ. ಸೂಪರ್ ಆಗಿ ಕ್ಲೀನ್ ಆಯ್ತು. ಛೋಟಾ ಮಿಷಿನ್, ಜಾಸ್ತಿ ಕೆಲಸ. ಓಕೆ, ಬಟ್ಟೆ ಐರನ್ ಆದಂಗೂ ಆಯ್ತು. ಜೊತೆಗೆ ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಆಯ್ತು, ಏನೂ ಇಲ್ಲ. ಈ ಕಡೆ ನೋಡಿ ಫುಲ್ ಗುಳ್ಳೆ ಇದೆ, ಈ ಕಡೆ ಪೂರ್ತಿ ಗುಳ್ಳೆ. ಇವಾಗ ಈ ಕಡೆನೂ ಒಂದ್ಸಲ ತೆಗೆದು ತೋರ್ಸಮ್ಮ. ಇದು ಆಕ್ಚುಲಿ ಕಾಟನ್ ಪ್ಯಾಂಟು ನಾವು ಮಾಡ್ತಾ ಇರೋದು ನೋಡಿ. ಸೂಪರ್ ಡೂಪರ್ ಕ್ಲೀನಿಂಗು. ಅಷ್ಟೆ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕ್ಲೀನ್ ಆಗೋಯ್ತು ಪ್ಯಾಂಟು. ತೋರ್ಸ, ಮಿಷಿನ್ ಆಫ್ ಮಾಡ್ಬಿಟ್ಟು. ತುಂಬಾ ಪ್ರೆಸರ್ ಹಾಕೋದು ಏನಿಲ್ಲ, ಸುಮ್ನೆ ಹಂಗೆ ಲೈಟ್ ಆಗಿ ಇಟ್ಕೊಂಡು ಮಾಡೋದಷ್ಟೇನೆ. ನೋಡಿ ಇವಾಗ ಗ್ರೀನ್ ಕಲರ್, ಅವೆಲ್ಲ ರೆಡ್ ಕಲರ್ ಪ್ಯಾಂಟ್ ಮಾಡಿದ್ದು ಅದ್ರಲ್ಲಿ ಬಂದಿತ್ತು. ಈಗ ಗ್ರೀನ್ ಕಲರ್ ಅಲ್ಲಿ ಮಾಡಿರೋದಕ್ಕೆ ಗಲೀಜ್ ನೋಡಿ. ಅಂದ್ರೆ ಅದು ಅದೇ ಬಟ್ಟೆ ಕಲರ್ ಗುಳ್ಳೆ ಇರುತ್ತಲ್ಲ, ಅದು ಬಟ್ಟೆ ಕಲರ್. ವೇಸ್ಟ್ ಥ್ರೆಡ್ ಇದ್ರು ಕೂಡ ನೋಡಿ ಸಾಫ್ಟ್ ಆಗೋಯ್ತು. ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು. ನಿಜವಾಗ್ಲೂ ವರ್ಕ್ ಆಗುತ್ತೆ. ಇನ್ನೊಂದ್ ಸ್ವೆಟರ್ ತೋರ್ಸಮ್ಮ. ಇದು ಕಾಟನ್ ಮಾಡಿದ್ವಿ ನಾವ್ ಇಷ್ಟೊತ್ತು. ಸ್ವೆಟರ್ ತೋರಿಸ್ತಾರಿ ನಮ್ಮಮ್ಮ ಒಂದ್ಸಲ. ಇವಾಗ ಸ್ವೆಟ್ರಲ್ಲಂತೂ ಆಕ್ಚುಲಿ ಹೆವಿ ಹೋಗೋದೆ ಸ್ವೆಟ್ರಿಂದ. ಉಲ್ಲನ್ ಐಟಮ್ಗಳಲ್ಲೇ ಜಾಸ್ತಿ ಬರೋದು ಗುಳೆಗಳು. ನೋಡಿ ಎಷ್ಟು ನೋಡಿ ಈ ತರ ಥ್ರೆಡ್ಗಳೆಲ್ಲ ಎದ್ದಿರುತ್ತೆ ನೋಡಿ ತಾಯಿ. ನೋಡಿ ಇದೆಲ್ಲ ನೋಡಿ, ಇದೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಇದೆ ನೋಡಿ, ನಿಮ್ಗೆ ಕಾಣ್ತೈತಾ? ಇದೆಲ್ಲ ಗುಳ್ಳೆ ಇದೆ, ಇಲ್ಲೆಲ್ಲ ಗುಳ್ಳೆ ಇದೆ. ಅಂದ್ರೆ ನಿಮ್ಗೆ ಬಟ್ಟೆ ಸೌದ್ರೆ ಟಚ್ ಆದ್ರೆ ಬಟ್ಟೆ ಸೌದ್ರೇನೆ ಈ ರೀತಿ ಆಗೋದು. ಇವಾಗ ಬಟ್ಟೆ ಸವಿಯೋದು ಬೇಡ, ಹಳೆ ಬಟ್ಟೆ ಅಂತ ಬಿಸಾಕೋದು ಬೇಡ, ಹೊಸ ಬಟ್ಟೆ ಮಾಡೋಣ ಇದನ್ನ. ತಗೋ ಮಾಡಿ. ಇವಾಗ ಈ ಕಡೆ ಮಾಡಿ ಫಸ್ಟ್ ನೋಡಿ. ಬಟ್ ಚಿಕ್ಕ ಮಕ್ಳ ಹತ್ರ ಎಲ್ಲ ಕೊಡ್ಬೇಡ್ರಿ ಮಿಷಿನ್, ಒಳಗ್ ಬ್ಲೇಡ್ ಇರ್ತವೆ. ನೀವೇ ಮಾಡಿ, ದೊಡ್ಡವ್ರು ಯಾರಾದ್ರು. ಒಂಥರ ನೀಟಾಗಿ ಐರನ್ ಆದಂಗೂ ಆಗ್ತಾ ಇದೆ ಬಟ್ಟೆ ಆಕ್ಚುಲಿ ಇದು. ಬಿಡು, ಸ್ಟಾಪ್ ಮಾಡುವ. ಇವಾಗ ನೋಡಿ ಡಿಫ್ರೆನ್ಸ್ ಹೆಂಗಿದೆ. ಅದೇ ನೋಡಿ, ಇವಾಗ ಡಿಫ್ರೆನ್ಸ್ ನೋಡಿ, ಕಾಣಿಸ್ತಾ ಇದೆ ನಿಮ್ಗೆ. ಮುಟ್ಟಿದ್ರೆ ಮಾತ್ರ ಸಕ್ಕ ಸಾಫ್ಟ್ ಆಗಿದೆ ಇವಾಗ. ಇದಕ್ಕೂ ಹೊಡೆದಾಕ್ ನೀನು. ಇದಕ್ಕೂ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿದೆ ಈಗ. ಇದು ಕರೆ ನೋಡಿ, ಕಾಣಿಸ್ತಾ ಇದೆ ಗುಳ್ಳೆ ಇದೆಲ್ಲ ಮಾರ್ಕ್ಸ್ ನಿಮ್ಗೆ ವಿಡಿಯೋಲಿ ನೋಡಿ. ಫುಲ್ ನೈಸ್ ಆಗೋಯ್ತು ಇವಾಗ. ಸೊ ಸೂಪರ್ ಆಗಿ ವರ್ಕ್ ಆಯ್ತದೆ ಗಾಯ್ಸ್. 300 ರೂಪಾಯಿ ಮ್ಯಾಟ್ರ್ ಅಲ್ಲ. ಹಳೆ ಬಟ್ಟೆನೂ ಹೊಸ ಬಟ್ಟೆ ಮಾಡ್ಕೋಬಹುದು, ಗುಳ್ಳೆ ಆಗಲ್ಲ, ನಮಗ್ ಬಾಡಿ ಇರಿಟೇಷನ್ ಆಗಲ್ಲ, ಕೆಲವ್ರಿಗೆ ಅಲರ್ಜಿಸೇ ಆಗ್ಬಿಡುತ್ತೆ. ಬೆಸ್ಟ್ ಇದೆ. ಆ ಪೇಪರ್ ಎತ್ಕೋ ಇವಾಗ. ಇಲ್ಲಾಕು ಪೇಪರ್ ಹಾಕೋ. ಅಲ್ಲ, ಅದು ಕಸ ತೆಗಿ, ನಾನು ಹೇಳ್ಕೊಡ್ತೀನಿ. ಅದ್ರದ್ದು ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಫ್ಯಾನ್ ಎಲ್ಲ ಆಫ್ ಮಾಡಿ. ಕ್ಯೂಟ್ ಮಿಷನ್ ಎಷ್ಟು ಮ್ಯಾಜಿಕ್ ಮಾಡುತ್ತೆ ನೋಡಿ. ನೋಡಿ ಹಿಂಗೆ. ನೋಡಿ ಎಷ್ಟು ಕಸ ಬತ್ತು. ಲಿಂಟು ಇದೆಲ್ಲ ಗುಳ್ಳೆಗಳು. ಇಲ್ಲಿ ನೋಡಿ ಗುಳ್ಳೆ ಕಾಣ್ತೈತಾ ನಿಮ್ಗೆ? ನೋಡಿ ಗುಳ್ಳೆಗಳಿವೆಲ್ಲ ಪೂರ್ತಿ ಗುಳ್ಳೆಗಳು. ಅದನ್ನ ತಿರುಗಿಸ್ಬೋದು, ಅದನ್ನ ಕ್ಲೀನ್ ಮಾಡ್ಬೋದು. ಅದಕ್ಕೊಂದು ಬ್ರಷ್ ಇದೆ, ಬ್ರಷ್ ಕೊಟ್ಟಿದ್ದಾರೆ. ಪುಟಾಣಿ ಬ್ರಷ್ ಇತ್ತೆಲ್ಲ ಕೈಯಲ್ಲೆಲ್ಲ ಮುಟ್ಟಕೋಬೇಡಿ, ಯಾಕಂದ್ರೆ ಬ್ಲೇಡು ಶಾರ್ಪ್ ಇದು ಶಾರ್ಪ್ ಇರುತ್ತೆ. ಅಲ್ಲ, ಇದು ತೆಗಿಬೋದು ನೋಡಿ, ಹಿಂಗ್ ತೆಗಿಬೋದಲ್ಲ. ಹಿಂಗ್ ತೆಗೆದ್ರೆ ಇದ್ರಲ್ಲೆಲ್ಲ ನೋಡಿ ಕ್ಲೀನ್ ಮಾಡ್ಕೋಬಹುದು. ಈಗ ಈ ತರ ಕ್ಲೀನ್ ಮಾಡ್ಬೋದು ಮಾಡಿ, ಎರಡು ಕಡೆನೂ ಕ್ಲೀನ್ ಮಾಡ್ಕೋಬಹುದು. ತುಂಬಾ ಈಸಿ. ದೊಡ್ಡದು ಎಲ್ಲ ಇದು ಬ್ರಹ್ಮವಿದ್ಯೆ ಏನಲ್ಲ. ಅದು ಒಳಗಡೆ ಇರುತ್ತೆ ನೋಡಿ, ಒಳಗಡೆ ಕ್ಲೀನ್ ಮಾಡ್ಬೋದು. ಹೌದು, ಇದು ಕ್ಲೀನ್ ಆಯ್ತು. ಅದು ಇದ್ರೊಳಗಡೆ ಇದೆ, ಅದ್ರೊಳಗೂ ಇದೆ. ಹೆವಿ ಆಗ್ಬಿಟ್ರೆ ಹಿಂಗೆ ತುಂಬ್ಕೊಂಡ್ಬಿಡುತ್ತೆ. ಕ್ಲೀನ್ ಮಾಡ್ಬಿಡಿ ಅಷ್ಟೇ ಗಾಯ್ಸ್. ಈಸಿ, ರಿಯಲಿ ಈಸಿ.
ನಮ್ಮಮ್ಮ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ತರಿಸಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ನೀನು ಎಕ್ಸ್ಪೆರಿಮೆಂಟ್ ಸಕ್ಸಸ್ಸಾ? ಅದು ಎಷ್ಟು ದಿನ ಯೂಸ್ ಮಾಡ್ತೀನಿ ನೋಡ್ತೀನಿ ನಾನು. ನೀವು ಹೊರಡೋ ಟೈಮಲ್ಲಿ ಈ ಥರ ಇದ್ದರೆ ಮಾಡಿ ಕಳಿಸ್ತೀನಿ, ನೀಟಾಗಿ ಹೋಗೋ. ಯಾರು ಹಳೆ ಬಟ್ಟೆ ಅಂತ ಹೇಳೋದೇ ಇಲ್ಲ, ಏನೇನು ದಿನಕ್ಕೂ ಒಂದೊಂದು ಹೊಸ ಬಟ್ಟೆ ಹಾಕೋತೀಯ ನೀನು ಅಂತಾರೆ. ಏನು ಕಲರ್ ಚೇಂಜ್ ಆಗೋಳಂಗೆ ಹೇಳ್ತೀಯ ನೀನು ಆ? ಬಟ್ ನಿಜವಾಗ್ಲೂ ಒಳ್ಳೆ ರಿಸಲ್ಟ್, ವರ್ತು, ಆಕ್ಚುಲಿ ವರ್ಕ್ ಇದೆ. ಹೌದು, 300 ರೂಪಾಯಿ ಏನು ಎಲ್ಲರಿಗೂ ಕೈ ಎಟಗಿಸೋ ದುಡ್ಡು, ಎಲ್ಲಿ ಏನಿಲ್ಲ. ಹಂಗಲ್ಲ ಕೆಳಗಿಂದ ಸ್ಲೈಡ್ ಮಾಡಬೇಕು. ಹಂಗೆ ಸ್ಲೈಡ್ ಮಾಡಬೇಕು ಅಷ್ಟೇ. ಪುಟ್ಟದಾಗಿ ಇದೆ, ಕ್ಯೂಟಾಗಿ ಚೆನ್ನಾಗಿದೆ. ಸಕ್ಸಸ್. ಸಕ್ಸಸ್. ಇದನ್ನ ನೀವು ನೋಡಿ, ಇವರೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೂಡೀಸ್ಗಳಿಗೆ, ಕೋಟ್ಗಳಿಗೆ, ಚಡ್ಡಿ, ಅಮ್ಮ ಅಂಡರ್ವೇರು ಮಾಡ್ಬೋದು ಮಾ. ನೋಡಿ, ಅಂಡರ್ ಪ್ಯಾಂಟ್ಸು, ಸ್ಕಾರ್ಫು, ಸೋಫಾ ಕ್ಲೀನ್ ಮಾಡ್ಬೋದು. ಸೋಫಾ ಮೇಲೂ ಗುಳ್ಳೆ ಬರ್ತವೆ, ಕರೆಕ್ಟು. ಜಾಸ್ತಿ ಕೂರೋ ಜಾಗದಲ್ಲಿ ಕಾರ್ ಸೀಟು ಕ್ಲೀನ್ ಮಾಡ್ಬೋದು. ಆಮೇಲೆ ಗೊಂಬೆಗಳು ಮತ್ತೆ ಗ್ಲೌಸ್ಗಳು, ಉಲ್ಲನ್ನು ಎಲ್ಲ ಕ್ಲೀನ್ ಮಾಡ್ಬೋದು. ನೋಡಿ, ಇಷ್ಟೊಂದು ಹಾಕಿದ್ದಾರೆ, ಇಲ್ಲೇ ಹಾಕಿದ್ದಾರೆ. ಮಾಡ್ಬೋದು ನೋಡಿ. ಈ ತರ ಹಿಂಗಿರುತ್ತಲ್ಲ ಈ ಗುಳ್ಳೆಗಳೆಲ್ಲ, ಈ ತರ ನೈಸ್ ಆಗುತ್ತೆ ಅಂತ. ಎಲ್ಲೂ ಹಾರು ಹೋಗಲ್ಲ, ವರ್ತಿದೆ ತರ್ಸಿರೋದು. ಸಕ್ಸಸ್. ಏನಾದ್ರೂ ಪೆಟ್ಸ್ ಕೂದ್ಲು ಏನಾದ್ರೂ ಹೋಗುತ್ತಾ ಅಂತ ಯಾರಾದ್ರೂ ಪೆಟ್ ಪೇರೆಂಟ್ಸ್ಗಳು ಕೇಳಿದ್ರೆ, ಪೆಟ್ಸ್ ಕೂದ್ಲಿಗೂ ಇದಕ್ಕೂ ಸಂಬಂಧ ಇಲ್ಲ. ಪೆಟ್ಸ್ ಕೂದ್ಲು ಇದ್ರಲ್ಲಿ ಹೋಗೋದಿಲ್ಲ. ಏನಾದ್ರೂ ಇದ್ರೆ ನಾಯಿ, ಬೆಕ್ಕುದಾದ್ರು ಕೂದ್ಲುಗಳಿರುತ್ತೆ, ಅದಕ್ಕೂ ತೆಗಿಯಕ್ಕೆ ಏನಾದ್ರು ತೋರಿಸಿ ಅಂತಂದ್ರೆ ಅದೇ ಬೇರೆ ಇರುತ್ತೆ. ಅದನ್ನ ಬೇಕಾದ್ರೆ ನಾನು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ. ಬಟ್ ಇದು ಬರೀ ಆ ಗುಳ್ಳೆಗಳು, ಬಟ್ಟೆ ಮೇಲಿರೋ ಗುಳ್ಳೆಗಳನ್ನ ಕಿತ್ತಾಕಕ್ಕೆ, ಓಕೆನಾ? ಪೆಟ್ಸ್ ಕೂದ್ಲಿಗೂ ಇದಕ್ಕೂ ಸಂಬಂಧ ಇಲ್ಲ. ಕ್ಲಾರಿಫೈ, ಓಕೆ ಗಾಯ್ಸ್? ಅಂಡ್ ಇನ್ನೊಂದು ವಿಚಾರ, ಆ ತೊಡೆ ಹತ್ರ ಗುಳ್ಳೆ ಆಗುತ್ತಲ್ವಾ, ಅದನ್ನ ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ನಾವು ಹಾಕೊಂಡು ಓಡಾಡಿದಾಗ ಅಥವಾ ಎಲ್ಲಾದ್ರೂ ತುಂಬಾ ಜಾಸ್ತಿ ವಾಕ್ ಮಾಡಿದಾಗ ಮತ್ತೆ ಸ್ವೆಟ್ ಆದಾಗ ಏನಾಗುತ್ತೆ, ಆ ಜಾಗದಲ್ಲಿ ಗುಳ್ಳೆಗಳು ಇನ್ನೂ ಜಾಸ್ತಿ ಆಗಿ ರಬ್ ಆದಾಗ ಏನಾಗುತ್ತೆ, ತೊಡೆ ಸಂಧಿಗಳಲ್ಲಿ ರ್ಯಾಷಸ್ ಶುರುವಾಗುತ್ತೆ, ರ್ಯಾಷಸ್ ಆಗ್ಬಿಡುತ್ತೆ. ಕೆಲವರು ಅದಕ್ಕೆ ಕ್ಯಾಂಡಿಡ್ ಪೌಡ್ರನ್ನ ಹಾಕೊಂಡು ಅದನ್ನ ವಾಶ್ ಮಾಡಿಕೊಂಡು, ಮತ್ತೆ ಅದು ರ್ಯಾಷಸ್ ಆದರೆ 2-3 ದಿನ ಸಖತ್ತು ಅದೊಂಥರ ಇರಿಟೇಷನ್ ಶುರುವಾಗುತ್ತೆ. ಸ್ಪೆಷಲಿ ಸಮ್ಮರಲ್ಲಿ ಜಾಸ್ತಿ ಆಗುತ್ತೆ. ಈ ರ್ಯಾಷಸ್ ಕೂಡ ಆ ಗುಳ್ಳೆಗಳು ಹೋದಾಗ, ಸಾಫ್ಟ್ ಆದಾಗ ಆ ರ್ಯಾಷಸ್ ಕೂಡ ಅವಾಯ್ಡ್ ಆಗೋದು ಕಮ್ಮಿ ಆಗುತ್ತೆ. ರ್ಯಾಷಸ್ ಯಾರಿಗಾಗುತ್ತೆ ಅಂದರೆ ಸ್ವಲ್ಪ ದಪ್ಪ ಇರೋರಿಗೆ, ತೊಡೆ ದಪ್ಪ ಇರೋರಿಗೆ ರ್ಯಾಷಸ್ ಆಗುತ್ತೆ. ಸೊ ಈ ಗುಳ್ಳೆಗಳೆಲ್ಲ ತೆಗೆದು ಬಿಟ್ರೆ ರ್ಯಾಷಸ್ಸು ಕಮ್ಮಿ ಆಗುತ್ತೆ, ಮತ್ತು ಸಾಫ್ಟ್ ಆಗಿರುತ್ತೆ ಬಟ್ಟೆ ಕೂಡ. ಸೊ ರ್ಯಾಷಸ್ ಕೂಡ ಅವಾಯ್ಡ್ ಆಗುತ್ತೆ ಈ ಒಂದು ಮಿಷಿನಿಂದ. ಆ್ಯಕ್ಚುಲಿ ತುಂಬ ವರ್ತಿಟ್ಟು. ನಿಮಗೆ ಪ್ರಾಡಕ್ಟ್ದು ಐಟಮ್ದು ಲಿಂಕ್ ಏನಾದರೂ ಬೇಕು ಅಂತ ಅಂದರೆ ನಾನು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ. ಇಲ್ಲ ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ. ಮೆಸೇಜಲ್ಲಿ ಕಮೆಂಟಲ್ಲಿ ನಿಮಗೆ ಟ್ಯಾಗ್ ಮಾಡಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ತೊಗೋಬೋದು. ಆ್ಯಕ್ಚುಲಿ ವರ್ತಿದೆ, ನಂಗೆ ಇಷ್ಟ ಆಯಿತು. ಆ್ಯಂಡ್ ತುಂಬ ಈ ಥರ ಪ್ಯಾಂಟ್ಗಳು ತುಂಬ ಇದೆ. ಮನೇಲಿ ಹಾಕೊಳ್ಳೋ ಚಡ್ಡಿ ಪ್ಯಾಂಟ್ ಎಲ್ಲ ಈ ಥರ ಆಗಿರ್ತವೆ. ಹೊಸ ಬಟ್ಟೆ ಕೊಡಿಸೋದ್ರೆ ಮಮ್ಮ ಮೆಟ್ಮೆಟ್ನಾಗ ಹೊಡಿತಾರೆ. ಅದಕ್ಕೆ ಈ ಥರ ಗುಳ್ಳೆ ಆಗಿರೋ ಬಟ್ಟೆನೆಲ್ಲ ಹಿಂಗೆ ಮಾಡಿಬಿಟ್ಟು ಹಾಕ್ಕೊಬಿಡೋದು. ಓಕೆ ಗಾಯ್ಸ್, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ಡಿಸ್ಕ್ರಿಪ್ಷನ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಪಿನ್ನು. ಓಕೆ, ಸಿಗೋಣ ಇನ್ನೊಂದು ವಿಡಿಯೋಲಿ. ಬಾಯ್.